ನಮಸ್ಕಾರ. ಸೊ ಈ ಒಂದು ಬುಕ್ಕು ತಮ್ಮ ಕೈಯಿಂದ ಜನತೆಗೆ ಆಗಲಿ. ತೋರಿಸಿ. ಥ್ಯಾಂಕ್ ಯು. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೋಬಹುದು. ಸೊ ಈ ಕಲರ್ ಥೆರಪಿ ಬುಕ್ಕು 261. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈ ಕಲರ್ ಥೆರಪಿ ಬುಕ್ಕು ಮೊನ್ನೆಯಿಂದನೇ ಡೆಲಿವರಿ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ನಿಮ್ಮ ಮನೆ ತಲುಪುತ್ತೆ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸೊ ಥ್ಯಾಂಕ್ ಯು. ಆದಷ್ಟು ಬೇಗ ನಿಮ್ಮ ಮನೆಗೆ ತಲುಪುತ್ತೆ. ಸೊ ಮೇಡಮ್ ತುಂಬ ಮೃತುವರ್ಜಿ ವಹಿಸಿ ಎಲ್ಲರ ಕಡೆಯಿಂದ ಕೆಲಸ ತಗೊಂಡಿದ್ದಾರೆ ಈ ಬುಕ್ಕು ರಿಲೀಸ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ನಾವು ಲೀವಲ್ಲಿದ್ದೀವಿ, ಇವರೇ ಕೋಆರ್ಡಿನೇಟ್ ಮಾಡಿಬಿಟ್ಟು ಈ ಬುಕ್ಕನ್ನು ನಾವು ಆಚೆ ತಂದಿದ್ದಾರೆ. ಇದು 260ಕ್ಕಿಂತ ಹೆಚ್ಚಿನ ಪೇಜಸಲ್ಲಿ ಕಂಪ್ಲೀಟ್ ಯಾವುದನ್ನು ಮಿಸ್ ಮಾಡಿಲ್ಲ. ಕಂಪ್ಲೀಟ್ ಥಿಯರಿಟಿಕಲ್ ಪಾರ್ಟ್ ಆಗಿರ್ಬೋದು, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಎರಡೂ ಕವರ್ ಆಗಿದೆ. ಸುಮಾರು ಜನ ಲಾಸ್ಟ್ ವರ್ಷನ್ನಲ್ಲಿ ಕೆಲವೊಂದು ಪ್ರೋಟೋಕಾಲ್ಸ್ ಕವರ್ ಆಗಿಲ್ಲ, ಎಸ್ಪೆಷಲಿ ಗೈನಿಕ್ ರಿಲೇಟೆಡ್ ಇರ್ಬೋದು, BP ರಿಲೇಟೆಡ್ ಇರ್ಬೋದು, ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಕೊಲೈಟಿಸ್ ಪ್ರಾಬ್ಲಮ್ಸು ಮತ್ತು ಇಂಟೆಸ್ಟೈನಲ್ ಇಶ್ಯೂಸು ಕೆಲವೊಂದು ಕವರ್ ಆಗಿಲ್ಲ ಅಂತ ನಮಗೆ ಸುಮಾರು ಫೀಡ್ಬ್ಯಾಕ್ಸ್ ಬಂತು. ಅದೆಲ್ಲ ನಿಮ್ಮೆಲ್ಲ ಫೀಡ್ಬ್ಯಾಕ್ಸನ್ನ ಕನ್ಸಿಡರ್ ಮಾಡಿಬಿಟ್ಟು ಈ ಬುಕ್ಕನ್ನು ಹೊರ ತಂದಿದ್ದೀವಿ. ಸೊ ಇದು ಭಗವದ್ಗೀತೆ ಥರ ಎಲ್ಲರ ಮನೆಯಲ್ಲಿ ಇರಲಿ, ಸೊ ದಟ್ ಮಕ್ಕಳಿಂದ ಹಿಡಿದು ಏಜ್ಡ್ ಪರ್ಸನ್ವರೆಗೂ ಈ ಒಂದು ಕಲರ್ ಥೆರಪಿ ನಿಮ್ಮ ಮನೆಗೆ ಉಪಯೋಗ ಆಗುತ್ತೆ. ಯಾರ ಮನೇಲಿ ಈ ಬುಕ್ ಇರುತ್ತೆ, ಐ ಆಮ್ ಶ್ಯೂರ್ 99% ನೀವು ಡಾಕ್ಟ್ರನ್ನ ಭೇಟಿ ಆಗೋದು ತಪ್ಪುತ್ತೆ. ಐ ಆಮ್ ಶ್ಯೂರ್. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ಎಲ್ಲ ಪ್ರೋಟೋಕಾಲ್ಸ್ ನಾವೇನು ಮಾಡಿದ್ದೀವಿ, ಪ್ರತಿಯೊಂದು ಪ್ರೋಟೋಕಾಲ್ಸು ಇದು ನಮ್ಮ ಒಂದು ಅಕಾಡೆಮಿ ಎಲ್ಲ ಸದಸ್ಯರ ಒಂದು ಶ್ರಮ ಇದೆ. ಕ್ಲಿನಿಕಲ್ಲಿ ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ, ತುಂಬ ಜನ ತುಂಬ ಬೇರೆ ಬೇರೆ ಊರುಗಳಿಂದ ನಮ್ಮ ಕ್ಲಿನಿಕ್ಕಿಗೆ ಬರ್ತಾ ಇದ್ದೀರಾ ಟ್ರೀಟ್ಮೆಂಟ್ಗೋಸ್ಕರ, ಸಜೆಷನ್ಗೋಸ್ಕರ, ಕೋರ್ಸ್ಗೋಸ್ಕರ. ಸೊ ನೂರಾರು ಸಾವಿರಾರು ಪೇಷಂಟ್ಸ್ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟು ಯಾವ ಪ್ರೋಟೋಕಾಲ್ ವರ್ಕ್ ಆಗುತ್ತೆ ಅದನ್ನು ಈ ಬುಕ್ಕಲ್ಲಿ ಹೊರತಂದಿರೋದು. ಸೊ ಈ ಪ್ರೋಟೋಕಾಲ್ಸಿಗೆ ವರ್ಕ್ ಮಾಡಿರ್ತಕ್ಕಂಥ ನಮ್ಮೆಲ್ಲ ಸದಸ್ಯರನ್ನ ನಾವು ಕರಿತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಹೀಲಿಂಗ್ ಏಂಜಲ್ಸ್ ಸೌಮ್ಯ ಸುಮಾರು 3 ವರ್ಷಗಳಿಂದ ಇವರು ಸತತವಾಗಿ ನಮ್ಮ ಅಕಾಡೆಮಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೇಗೆ ಹೊರ ಬಂತು ಈ ಬುಕ್ ಹೇಳಿ. ಸೊ ಇಷ್ಟೊಂದು ಪ್ರೋಟೋಕಾಲ್ಸ್ ಇರೋ ಅಂತಕ್ಕಂಥ ಒಂದು ಬುಕ್ಕು ಸೊ ಹೇಗೆ ಬಂತು? ಸುಮಾರು ಜನ ಬಂದಾಗ ಕೇಳ್ತಿದ್ರಿ, ನನಗೆ ಮಲ್ಟಿಪಲ್ ಪ್ರಾಬ್ಲಮ್ ಇದೆ, ನೀವು ಒಂದೇ ಕಲರ್ ಹಾಕ್ತೀರಾ, 2 ಕಲರ್ ಹಾಕ್ತೀರಾ, ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ, ನನಗೆ ಅರ್ಥ ಆಗಲ್ಲ ಅಂತ ಕೇಳ್ತಿದ್ರಿ. ಬಟ್ ಈ ಬುಕ್ಕಲ್ಲಿ ನಿಮಗೆ ಇನ್ ಡೀಟೇಲ್ ಇದೆ. ಸೊ ಇನ್ಫಾರ್ಮೇಷನ್ ಈಗ ಹೇಳ್ತಿದ್ರಿ, ನಂಗೆ ಒಂದು ಸ್ಕೈ ಬ್ಲೂ ಹಾಕ್ಬಿಟ್ರೆ ನೀವು ಹೇಗೆ ಮೇಡಮ್ ಹೀಟ್ನ ಕಡಿಮೆ ಜಾಸ್ತಿ ಮಾಡ್ತೀರಾ, ಒಂದು ಎಲ್ಲೋ ಹಾಕೋದ್ರಿಂದ ಹೋಲ್ಡ್ ಆಗಿಬಿಡುತ್ತಾ ನನಗೆ ಅಂತ ಕೇಳ್ತಿದ್ರಿ. ಸೊ ಕಲರ್ ಪೂರ್ತಿ ನಿಮಗೆ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಿದೆ. ಇದು ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ, ಬರೀ ಬುಕ್ ಅಷ್ಟೇ ಕೊಡ್ತಾ ಇಲ್ಲ, ನಿಮ್ಮ ಕೈಲಿ ವಿತ್ ನಾಲೆಡ್ಜ್ ಕೊಡ್ತಿದ್ದಾರೆ ಸರ್. ಈ ಕ್ಲಾಸಸ್ ಏನಿದೆ 5 ದಿನ ಕ್ಲಾಸು ತುಂಬ ಎಲ್ಲರಿಗೂ ನೀಡಿದೆ, ಇನ್ಕ್ಲೂಡಿಂಗ್ ನಮಗೂ ಕೂಡ. ಯಾಕಂತಂದರೆ ಎಷ್ಟು ಸರ್ ಯೋಚನೆ ಮಾಡ್ತಿದಾರಲ್ಲ, ಆ ವೇಗದಲ್ಲಿ ನಾವು ಯಾರೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಬುಕ್ ಬಂದಿದೆಲ್ಲ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ಈಗ ಕ್ವಶನ್ಸ್ ಕೂಡ ಕಡಿಮೆ ಆಗುತ್ತೆ ಅನ್ಸುತ್ತೆ ನಮಗೆ. ಮೇಡಮ್ ಇಲ್ಲಿ ಯಾಕೆ ಕಲರ್ ಹಾಕಿದ್ರಿ, ಇಲ್ಲಿ ಯಾಕೆ ಈ ನಂಬರ್ ಕೊಟ್ರಿ ಎಲ್ಲ ಕೇಳ್ತಿದ್ರಿ ಅಲ್ಲ. ಸೊ ಈ ಒಂದು ಬುಕ್ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಆ ನಾಲೆಡ್ಜ್ ಎಲ್ಲನೂ ಗೊತ್ತಾಗುತ್ತೆ. ಮತ್ತು ಈ ಬುಕ್ಕು ತಗೊಳ್ಳೋದ್ರಿಂದ ನೀವು ಆಸ್ಪತ್ರೆಗೆ ಹೋಗೋದು ಕೂಡ ಹೇಳಿದ್ರು ಸರ್ ಕಡಿಮೆ ಆಗುತ್ತೆ ಅಂತ. ಜೊತೆಗೆ ನಿಮ್ಮ ಫ್ಯಾಮಿಲಿ ಕೂಡ ಯಾರೂ ಆಸ್ಪತ್ರೆಗೆ ಹೋಗಲ್ಲ. ಯಾಕಂದರೆ ಕಲ್ತ ಮೇಲೆ ನಿಮ್ಗೆ ಅನಿಸುತ್ತೆ, ಯಾಕೆ ಅವ್ರನ್ನ ಏನೋ ಒಂದು ಪ್ರಾಬ್ಲಮ್ ಹೇಳಿದ್ರೆ ಒಂದು ಕಲರ್ ಹಾಕ್ತೀನಿ ಬಾ ನೋಡೋಣ ಏನಾಗುತ್ತೆ. ಯಾಕಂದರೆ ಡೀಟೇಲಾಗಿ ನೀವು ಕಲಿತಾ ಹೋಗ್ತೀರಾ, ಯಾವ ಕಲರು ಯಾವ ಪ್ರಾಬ್ಲಮ್ಗೆ ಹೇಗೆ ವರ್ಕ್ ಆಗುತ್ತೆ, ಎಷ್ಟೊತ್ತು ಹಾಕಬೇಕು, ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದು, ಏನು ಟೈಮಿಂಗ್ಸ್ ಹಾಕಬೇಕು, ಎಲ್ಲನೂ ಕೂಡ ನಿಮಗೆ ವಿತ್ ಕ್ಲಾಸ್ ಇರುತ್ತೆ. ಸೊ ಖಂಡಿತ ಯಾರೆಲ್ಲ ಇನ್ನೂ ಬುಕ್ ಮಾಡಿಲ್ಲ, ಬುಕ್ ಮಾಡಬೇಕು ಅಂತಿದ್ದೀರಾ, ಖಂಡಿತ ಬುಕ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಸ್ ಸುಮಾ, ನಿಮ್ಮ ಪ್ರಾಕ್ಟಿಕಲ್ ಪ್ರೋಟೋಕಾಲ್ಸ್ ಹೇಗೆ ಉಪಯೋಗ ಆಗಿದೆ ಈ ಬುಕ್ಕಲ್ಲಿ?
ಸರ್ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಅದ್ಭುತವಾಗಿದೆ ಇದು. ನಾನು ಕೂಡ ಇವಾಗಲೇ ಕೆಲವನ್ನು ನೋಡ್ತಾ ಇರೋದು, ಹಾಗಾಗಿ ಹೇಳ್ತಾ ಇದ್ದೀನಿ ಕೇಳಿ. ಇದು ಇಲ್ಲಿ ಏನು ಹೇಳ್ತಾ ಇದ್ರಿ ನೀವು ಬಂದು ಕೆಲವೊಂದು ಕೇಳ್ತಾ ಇದ್ರಿ, ಇವಳು ಹೇಳ್ದಾಗೆ ಆ ಕಲರ್ ಹಾಕಿದ್ರೆ ಏನಾಗುತ್ತೆ, ಈ ಕಲರ್ ಹಾಕಿದ್ರೆ ಬರೀ ಆ ಥರ ಯೋಚನೆಗಳನ್ನು ಮಾಡಿದೆ. ಅದಕ್ಕಿಂತ ಇನ್ನೂ ಹೆಚ್ಚಿನದು ಈ ಬುಕ್ಕಲ್ಲಿದೆ. ಪ್ರತಿಯೊಂದಕ್ಕೂ ಪ್ರೋಟೋಕಾಲ್ ಇದೆ. ಹೆಚ್ಚು ಕಡಿಮೆ ಎಲ್ಲ ಕಾಯಿಲೆಗೂ ನಾವು ಅವತ್ತು ಬರೀ ಸರ್ ಕೆಲವೊಂದು ಬರ್ಕೊಡೋಕೆ ಹೇಳಿದ್ರು, ಬರಿತಾ ಇದ್ದು ನಮಗೆ ಗೊತ್ತಿಲ್ಲ ಈ ಥರದೊಂದು ಕಾಯಿಲೆಗಳಿದೆ, ಹೆಸರುಗಳಿದೆ ಅಂತಲೇ ಗೊತ್ತಿರಲಿಲ್ಲ. ಸರಿ, ಆ ಥರ ಅಷ್ಟು ಮುತುವರ್ಜಿಯಿಂದ ಈ ಪುಸ್ತಕನ ಬರೆದಿದ್ದಾರೆ. ತುಂಬ ಟೈಮ್ ಅಂದರೆ ನಿಮಗೋಸ್ಕರ ಅವ್ರು ಇಷ್ಟು ದಿನ ಕ್ಲಿನಿಕ್ಕಿಗೆ ಬಂದಿಲ್ಲ ಅಂತಿದ್ರಲ್ಲ, ಇದಕ್ಕೋಸ್ಕರನೇ ಬಂದಿಲ್ಲ ಅವರು. ಈ ಬುಕ್ ರೆಡಿ ಮಾಡ್ತಾ ಇದ್ರು, ಬುಕ್ ತಗೊಂಡೇ ಬಂದಿದ್ದೀವಿ. ಬುಕ್ ತಗೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಖುಷಿ ಆಗ್ತಿದೆ ನನಗೆ ನೋಡೋಕ್ಕೆ. ಪ್ರೋಟೋಕಾಲ್ ಎಲ್ಲನೂ ಕೂಡ ನಾವು ಇಲ್ಲಿ ಪೇಷಂಟಿಗೆ ಹಾಕಿ ಅದರೊಳಗೆ ರಿಸಲ್ಟ್ ಬಂದ ಮೇಲೆ ನಾವು ಇದನ್ನ ಬುಕ್ಗೆ ಆ್ಯಡ್ ಮಾಡಿದ್ದೀವಿ. ಪ್ರತಿಯೊಂದು ಪ್ರೋಟೋಕಾಲ್ ಕೂಡ ನಾವು ಸುಮಾರು ಜನ ಪೇಷಂಟಿಗೆ ಹಾಕಿದ್ಮೇಲೆ ಬುಕ್ಗೆ ಕೊಟ್ಟಿರೋದು. ಅಂದರೆ ಅದು ರಿಸಲ್ಟ್ ಬಂದ ಮೇಲೇ ನಿಮ್ಮೆಲ್ಲರ ಕೈಗೂ ನಾವು ಕೊಟ್ಟಿದ್ದೀವಿ. ಇದನ್ನ ಖುಷಿ ಆಗುತ್ತೆ ಬುಕ್ ನೋಡಿದ್ರೆ ನಮಗೆ. ಥ್ಯಾಂಕ್ ಯು. ಎಸ್, ಕೌಶಿಕ್, ಹುಲಿ, ರವಿ ಬನ್ನಿ. ಸೊ ನೋಡಿ, ನಮ್ಮ ಎಲ್ಲ ಸೀನಿಯರ್ ಹೀಲರ್ಸ್ ಇದ್ದಾರೆ. ಅವರು ಡೈಲಿ ಪ್ರಾಕ್ಟಿಕಲಿ ಏನು ಮಾಡ್ತಿದ್ದಾರೆ. ಒಂದು ಬುಕ್ಕು ಇವ್ರಿಗೆ ಕೊಡಿ, ಮಾಲಿಂಗ್ ಸರ್ಗೆ. ಮಾಲಿಂಗ್ರೆ, ನೀವೊಂದು ಬುಕ್ ಇಟ್ಕೊಳ್ಳಿ. ಸೊ ಡೆಫಿನೆಟ್ಟಾಗಿ ಈ ಒಂದು ಬುಕ್ಕು ಎಲ್ಲ ಸದಸ್ಯರ ಒಂದು ಶ್ರಮದಿಂದ ಆಗಿರೋದು. ವಿಡಿಯೋ ಆಫ್ ಮಾಡಿ ಅಲ್ಲಿ. ಮಾಡಿಲ್ಲ. ಎಸ್, ಬನ್ನಿ ಮಾಲಿಂಗ್ರಾಯರೇ. ಸೊ ಈ ಎಲ್ಲ ಸೀನಿಯರ್ ಹೀಲರ್ಸ್ ಕೆಲವು ತಿಂಗಳುಗಳ ಕಾಲ ಸುಮಾರು ಪೇಷಂಟ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥ ಎಲ್ಲ ಪ್ರೋಟೋಕಾಲ್ಸನ್ನು ನೀವು ಇದರಲ್ಲಿ ನೋಡ್ಬೋದು. ಸೊ ಮಕ್ಕಳ ಆಟಿಸಮ್ ಪ್ರಾಬ್ಲಮಿಂದ ಹಿಡಿದು ಏಜ್ಡ್ ಪೀಪಲಲ್ಲಿ ಕೆಲವೊಂದು ಯೂರಿನ್ ಪ್ರಾಬ್ಲಮ್ ಇರ್ಬೋದು, ಮೋಷನ್ ಪ್ರಾಬ್ಲಮ್ ಇರ್ಬೋದು, ನರ್ವಸ್ ಪ್ರಾಬ್ಲಮ್ ಇರ್ಬೋದು, ಆ್ಯಂಡ್ ಇಯರಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಎಲ್ಲದನ್ನು ಆದಷ್ಟು 200ಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಇದೆ ಇದರಲ್ಲಿ ಎಲ್ಲದನ್ನು ಕವರ್ ಮಾಡಿದ್ವಿ. ಸೊ ತಮ್ಮ ಒಂದು ಅನುಭವ. ಎಸ್, ಹುಲಿ. ನಮಸ್ತೆ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಮತ್ತು ಸಾರು ಮೇಡಮ್ಗೂ ಇಬ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ತಂದಿರ್ತಕ್ಕಂಥ ಈ ಹೊಸ ಬುಕ್ನಲ್ಲಿ ತುಂಬ ಕಾಲ್ಗಳು ಜಾಸ್ತಿ ಇದೆ. ಯಾವ್ಯಾವ ಸಿಂಪ್ಟಮ್ಗಳಿಗೆ ಏನೇನು ಯಾವ್ಯಾವ ಬೆರಳಲ್ಲಿ ಯಾವ್ಯಾವ ಜಾಯಿಂಟಲ್ಲಿ ಏನೇನು ಹಾಕಬೇಕು ಅನ್ನೋದು ಇದರಲ್ಲಿ ತುಂಬಾ ಬರೆದಿದ್ದಾರೆ ಸರ್. ಅದಕ್ಕೋಸ್ಕರ 3 ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ. ಅವ್ರಿಗೋಸ್ಕರ ನಮ್ಮ ಜನಗಳು ಇದನ್ನು ಪರ್ಚೇಸ್ ಅಂದರೆ ಇದನ್ನು ಯಾರು ತಗೋತಿರೋ ನಿಮ್ಮ ಇದರಲ್ಲಿ ಡಾಕ್ಟರ್ ಇದ್ದಂಗೆ ಮನೆಯಲ್ಲಿ ಎಸ್, ಡಾಕ್ಟರ್ ಕಿಟ್ಟು ಹೇಗಿದೆಯೋ ಆ ಥರ ನಿಮ್ಮ ಮನೇಲಿ ಒಂದು ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ. ಸೊ ಕಾಫ್ ಸಿರಪ್ ಇರುತ್ತೆ, ಜ್ವರ ಬಂದರೆ ಒಂದು ಟಾನಿಕ್ ಇರುತ್ತೆ, ಮೋಷನಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅದೆಲ್ಲ ಕಿಟ್ ಬದಲಾಗಿ ನೀವೊಂದು ಬುಕ್ ಇಟ್ಕೊಳ್ಬೋದು. ಈ ಬುಕ್ಕು ಒಂದು ಸ್ಕೆಚ್ ಪೆನ್. ಸೊ ಈ ಬುಕ್ ತಗೊಂಡವ್ರು ತುಂಬ ಜನ ಕೇಳ್ತಿದ್ದೀವಿ, ಬುಕ್ ತೊಗೊಂಡಿದ್ದೀವಿ ಬಟ್ ಅದನ್ನು ಹೇಗೆ ಮಾಡೋದು, ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತೇಳಿ. ಡೋಂಟ್ ವರಿ, ಜನವರಿ 9ನೇ ತಾರೀಕು ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಎಂಡ್ ಟು ಎಂಡ್ ಕ್ಲಾಸನ್ನು ಹೇಳ್ಕೊಡ್ತೀನಿ. ಸೊ ದಟ್ ಫಸ್ಟ್ ಟೈಮು ಅಡ್ವಾನ್ಸ್ಡ್ ಕಲರ್ ಥೆರಪಿನಲ್ಲಿ ಫ್ರೀ ಕೋರ್ಸ್ ಆಗ್ತಾಯಿರೋದು ಕರ್ನಾಟಕದಲ್ಲೇ ಮೊದಲನೇ ಸಾರಿ. ಸೊ ತುಂಬ ಬಡ ಜನರಿರ್ತಾರೆ, ಕೂಲಿ ಕಾರ್ಯಕ್ರಮಗಳಿರ್ತಾರೆ, ಅವ್ರಿಗೂ ಒಂದು ಔಷಧ ರಹಿತ ಜೀವನ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಸುಮಾರು 16 ಸಾವಿರಗಳು ಸ್ಪೆಂಡ್ ಮಾಡೋಷ್ಟು ದುಡ್ಡು ಇರಲ್ಲ ಕೆಲವೊಬ್ಬರ ಹತ್ರ. ಅದಕ್ಕೋಸ್ಕರ ಈ ಬುಕ್ ತಗೊಂಡವ್ರಿಗೆ ಜನವರಿ 9ನೇ ತಾರೀಕಿನ ಕ್ಲಾಸು ಫ್ರೀ ಇರುತ್ತೆ. ಸೊ ಆ ಎಲ್ಲ ಇನ್ಫಾರ್ಮೇಷನ್ನು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು. ಎಸ್, ಮಾಲಿಂಗ್ರಾಯರೇ. ಸರ್, ಬುಕ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ. ಹೊಸ ಬುಕ್ಕಲ್ಲಿ ಅಂದರೆ ಮೊದಲು ಬಂದಿರೋ ಬುಕ್ಕಲ್ಲಿ ಫಸ್ಟ್ ಬುಕ್ಕಲ್ಲಿ ಏನೇನು ಕರೆಕ್ಷನ್ಸ್ ಇತ್ತು, ಕರೆಕ್ಷನ್ಸ್ ಇದೆ, ಕೆಲವೊಂದು ಕರೆಕ್ಷನ್ಸು ಮತ್ತು ಕಲರ್ ಎಲ್ಲಿ ಆಗಬೇಕಂತೇಳಿ ವರ್ಡಿಂಗ್ಸಲ್ಲಿತ್ತು. ಅದೆಲ್ಲದನ್ನ ಪಿಕ್ಚರ್ ರೂಪದಲ್ಲಿ ತಂದಿದೆ. ರೆಡಿಮೇಡ್ ಕೈದು ಫೋಟೋ ಹಾಕ್ಬಿಟ್ಟು ಯಾವ ಜಾಯಿಂಟಿಗೆ ಯಾವ ಕಲರ್ ಹಾಕಬೇಕು, ರೆಡಿ ಟು ಅಪ್ಲೈ. ಜಸ್ಟ್ ಒಂದು ಸ್ಕೆಚ್ ಪೆನ್ ತಗೊಳ್ಳೋದು, ಅಪ್ಲೈ ಮಾಡೋದು. ಯಾವುದೇ ಪ್ರಾಬ್ಲಮ್ ಇದ್ರೂ ಜಸ್ಟ್ ಪ್ರಾಬ್ಲಮ್ ನೋಡಿ ಅಪ್ಲೈ ಮಾಡಿ. ತುಂಬ ಸಿಂಪಲ್ ಆಗಿದೆ.
ತುಂಬ ಎಫೆಕ್ಟಿವ್ ಇದೆ. ಎಲ್ಲ ವರ್ಕಿಂಗ್ ಪ್ರೋಟೋಕಾಲ್ಗಳೇ. ಮತ್ತು ನೀವುಗಳು ಕಲರ್ ಹಾಕಿದ್ರೆ ವರ್ಕ್ ಆಗುತ್ತಿಲ್ಲ, ಟ್ರೈ ಮಾಡಬೇಕು, ಅದೆಲ್ಲ ಮಾಡೋದು ಬೇಡ. ಸುಮ್ಮನೆ ಕಲರ್ ಹಾಕಿ ಎಂಜಾಯ್ ಮಾಡಿ ಅಷ್ಟೇ. ಬುಕ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಭಗವದ್ಗೀತೆನೇ ಇದು ಸರ್ ಹೇಳ್ದಂಗೆ, ಮನೇಲಿ ಇಟ್ಕೊಳ್ಳಿ. ತಲೆಮಾರಿಗೂ ಆಗಂಥ ಬುಕ್ ಇದು. ಬರೀ ನೀವು ಅಷ್ಟೇ ಅಲ್ಲ, ನೆಕ್ಸ್ಟ್ ಜನ್ರೇಷನ್ ಅವರು ಕೂಡ ಯೂಸ್ ಮಾಡ್ಬೋದು. ಇದು ಅವ್ರಿಗೂ ಕೂಡ ಸೇಮ್ ಪ್ರಾಬ್ಲಮೇ ಇರ್ತವೆ. ಸೇಮ್ ಕಲರೇ ಹಾಕಿದ್ರೆ ವರ್ಕ್ ಆಗುತ್ತೆ. ಸೊ ಡೌಟೇ ಬೇಡ, ಇಟ್ಕೊಂಡಿರಿ ಮನೇಲಿ, ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸೊ ಇದರಲ್ಲಿ ಈವನ್ನು ವೆರೈಟೀಸ್ ಆಫ್ ಫೀವರು ಕವರ್ ಮಾಡಿದ್ದೀವಿ. ಸೊ ಲಾಸ್ಟ್ ಟೈಮಲ್ಲಿ ಓನ್ಲಿ ಒನ್ ಟೈಪ್ ಆಫ್ ಫೀವರ್ ಇತ್ತು. ಸೊ ಈ ಸರಿ ನಾವು ಡೆಂಗ್ಯೂ ಬಂದರೆ ಯಾವ ಥರ ಕಲರ್ ನಾವು ಡೆಫಿನೆಟಾಗಿ ನಮ್ಮ ಕ್ಲಿನಿಕಲ್ಲಿ ನಾವು ಎಕ್ಸ್ಪರಿಮೆಂಟ್ ಮಾಡಿ ನೋಡಿದ್ದೀವಿ. ಯಾರಿಗಾದ್ರೂ ಪ್ಲೇಟ್ಲೆಟ್ 1,00,000ಕ್ಕಿಂತ 50,000ಕ್ಕಿಂತ ಕಡಿಮೆ ಆಗಿದೆ ಅಂದರೆ ಈ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಕಲರ್ ಥೆರಪಿನ ನೀವು 1 or 2 ಡೇಸ್ ಅಪ್ಲೈ ಮಾಡಿದ್ರು, 1 ದಿವಸದೊಳಗಡೆ ವಿತಿನ್ 24 ಅವರ್ಸಲ್ಲಿ ಸುಮಾರು ಫೀಡ್ಬ್ಯಾಕ್ಸ್ ನಾವು ಪೇಷಂಟ್ ಕಡೆಯಿಂದ ತೊಗೊಂಡಿದ್ದೀವಿ. ಇಮಿಡಿಯೇಟಾಗಿ ನಿಮಗೆ ಪ್ಲೇಟ್ಲೆಟ್ ಕೌಂಟ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ರೀಸನಿಂಗು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಬುಕ್ಕಲ್ಲಿ. ನಾರ್ಮಲಿ ಪ್ಲೇಟ್ಲೆಟ್ ಅಂದರೆ 110 ಡೇಸ್ ಇರುತ್ತೆ ನಿಮ್ಮ ಒಂದು ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಸ್ದು ಏನೊಂದು ಆಯುಸ್ ಇರುತ್ತೆ. ಬಟ್ ನಿಮ್ಮ ಸ್ಪ್ಲೀನ್ ಅಂತ ಗುಲ್ಮ ಅಂತ ಒಂದು ಅಂಗ ಇರುತ್ತೆ. ಅದ್ರ ಕೆಲಸ ಏನಪ್ಪ ಅಂದರೆ 110 ದಿವಸ ಯಾವುದಾಗಿರುತ್ತೆ ಆ ಸೆಲ್ಸನ್ನ ಡೆಸ್ಟ್ರಾಯ್ ಮಾಡಿಬಿಟ್ಟು ರಾ ಮೆಟೀರಿಯಲ್ನ ಮತ್ತೆ ಬೋನ್ ಮೇರೆಗೆ ಕೊಡಬೇಕು, ಹೊಸ ಬ್ಲಡ್ ಕ್ರಿಯೇಟ್ ಆಗೋದಕ್ಕೆ. ಬಟ್ ಏನಾಗುತ್ತೆ, ಸ್ಪ್ಲೀನ್ ಎಕ್ಸಸ್ ಹೀಟ್ ಇರೋರಿಗೆ, ಎಸ್ಪೆಷಲಿ ಡೆಂಗ್ಯೂ ಫೀವರ್ ಬಂದವ್ರಿಗೆ ಸ್ಪ್ಲೀನ್ ಹೀಟ್ ಜಾಸ್ತಿ ಆಗಿ ಅವ್ರಿಗೆ ಪ್ಲೇಟ್ಲೆಟ್ಸ್ ಈವನ್ 90 ಡೇಸ್ 80 ಡೇಸ್ ಆಗಿರೋ ಪ್ಲೇಟ್ಲೆಟ್ಸು ಡೆಡ್ ಆಗ್ತಿರುತ್ತೆ. ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗ್ತಿರುತ್ತೆ ಸುಮಾರು ಜನಕ್ಕೆ ಫೀವರ್ದಾಗ. ಈ ಒಂದು ಕಲರ್ ಥೆರಪಿನಲ್ಲಿ ಎಸ್ಪೆಷಲಿ ರೂಟ್ ಕಾಸಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಾವು. ಸೊ ಸ್ಪ್ಲೀನ್ ಹೀಟ್ ಕಡಿಮೆ ಮಾಡಿಬಿಟ್ಟು ಪ್ಲಸ್ ಜ್ವರ ಟೆಂಪ್ರೇಚರ್ ಕಡಿಮೆ ಮಾಡೋದ್ರಿಂದ ನೀವು ವಿತಿನ್ 24 ಅವರ್ಸ್ ಆರ್ 2 ಡೇಸ್ ಒಳಗಡೆ ನಿಮ್ಮ ಪ್ಲೇಟ್ಲೆಟ್ ಕೌಂಟನ್ನು ಮತ್ತೆ ವಾಪಸ್ ತೊಗೊಂಬರ್ಬೋದು. ಸೊ ಈ ಥರ ಸುಮಾರು ಫೀವರ್ಸ್ ಇರ್ಬೋದು, ಬೇರೆ ಬೇರೆ ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು. ಲಾಸ್ಟ್ ಟೈಮ್ 2-3 ಪ್ರೋಟೋಕಾಲ್ಸ್ ಕೊಟ್ಟಿದ್ದೀವಿ ಸ್ಕಿನ್ನಲ್ಲಿ. ಈ ಸತಿ 10ಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಇದೆ. ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ನು, ಎಕ್ಸಿಮಾ, ಅಟಿಕೇರಿಯಾ, ಸ್ಕಿನ್ ಇಚ್ಚಿಂಗು, ರ್ಯಾಷಸ್ಸು. ಸೊ ಆ ಥರ ಸ್ಕಿನ್ ಡಿಸೀಸಸ್ಸಲ್ಲೇ ಮೋರ್ ದೆನ್ 10 ಪ್ರೋಟೋಕಾಲ್ಸ್ ಇದೆ. ಸೊ ಹಾಗಾಗಿ ಈ ಬುಕ್ ನಿಮ್ಮ ಹತ್ರ ಇದ್ದಾಗ ನೀವು ಯಾವುದೇ ವಿಧವಾದ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೂ ಇದರಲ್ಲಿ ಇರುತ್ತೆ. ಈವನ್ ಸುಮಾರು ಜನ ಕೇಳ್ತಿದ್ರು ಆರ್ಟ್ ಬ್ಲಾಕೇಜಸ್ಗೆ. ಎಸ್, ಸೊ ಆರ್ಟ್ ಬ್ಲಾಕೇಜಸ್ಗೂ ನಿಮಗೆ ಇದಿದೆ. ಈವನ್ ಯಾರಿಗಾದರೂ ಆರ್ಟ್ ಪ್ರಾಬ್ಲಮ್ ಇದ್ದು 1 ಫ್ಲೋರ್ 2 ಫ್ಲೋರ್ ಹತ್ತೋದಕ್ಕೆ ತುಂಬ ಆಯಾಸ ಆಗ್ತಿದ್ದಾರೆ ಅಂದರೆ ಈ ಪ್ರೋಟೋಕಾಲ್ಸ್ ಟ್ರೈ ಮಾಡಿಬಿಟ್ಟು ವಿತಿನ್ 1 ವೀಕಲ್ಲಿ ನೀವು 4 ಫ್ಲೋರ್ ಹತ್ತಿ ಚೆಕ್ ಮಾಡ್ಕೋಬೋದು ಆಯಾಸ ಎಷ್ಟು ಕಡಿಮೆ ಆಗಿದೆ ಅಂಥೇಳಿ. ಸೊ ಈ ಥರ ಸುಮಾರು ರೂಟ್ ಕಾಸ್ ಅನಲೈಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸನ್ನು ಹೊರಗೆ ತಂದಿದ್ದೀವಿ. ಓಕೆ, ಎಸ್ ಕೌಶಿಕ್. ಸೊ ನಮ್ಮ ಡೈಲಿ ಲೈಫಲ್ಲಿ ನಮಗೆಲ್ಲರೂ ಗೊತ್ತಿದೆ ಯಾವ ಮೆಡಿಸಿನ್ ಯಾವ ಪ್ರಾಬ್ಲಮ್ ತೊಗೋಬೇಕು ಅಂತ. ಬಟ್ ಆ ಮೆಡಿಸಿನ್ನ ರಿಪ್ಲೇಸ್ ಮಾಡೋದಕ್ಕೆ ಈ ಒಂದು ಬುಕ್ಕು ಸಾಕು. ನಮ್ಮ ಡೈಲಿ ಲೈಫಿಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಆ ಎಲ್ಲ ಪ್ರಾಬ್ಲಮ್ಸು ಈ ಬುಕ್ಕಲ್ಲಿ ಕವರ್ ಆಗಿದೆ. ಇನ್ನೊಂದು ವಿಶೇಷತೆ ಏನಂದರೆ ಸರ್, ನಾನು ಈ ಬುಕ್ ಓದಬೇಕಾದ್ರೆ ಒಂದೊಂದು ಪೇಜ್ ಓದಬೇಕಾದ್ರೂ ಅದು ಇನ್ನೂ ಓದಬೇಕು ಅಂತ ಅನಿಸ್ತಾ ಇರುತ್ತೆ. ಅದು ಬಿಡ್ತಾ ಇಲ್ಲ. ಅದು ಅಂದರೆ ಕಂಟಿನ್ಯೂಸ್ ಆಗಿ ನಾವು ಓದಿ ತಿಳ್ಕೊಳ್ಳೋ ತನಕ ಆ ಕ್ಯೂರಿಯಾಸಿಟಿನ ಹೋಲ್ಡ್ ಮಾಡುತ್ತೆ ಈ ಬುಕ್ಕಲ್ಲಿ. ಸೊ ಹಾಗಾಗಿ ಈ ಹೊಸ ವರ್ಷಕ್ಕೆ ಈ ಹೊಸ ಬುಕ್ಕು ನಿಮ್ಮ ಲೈಫಲ್ಲಿ ಹೊಸ ಚೇಂಜಸ್ನ ತರುತ್ತೆ. ಹೊಸದಾಗಿ ಈ ಬುಕ್ಕನ್ನ ನೀವು ತೊಗೊಳ್ಳಿ ಹಾಗೂ ಮೆಡಿಸಿನ್ ಫ್ರೀ ಲೈಫ್ನ ಲೀಡ್ ಮಾಡಿ. ಥ್ಯಾಂಕ್ ಯು. ಎಸ್ ಸಮನ, ನಮ್ಮ ಇನ್ನೊಬ್ಬರು ಸೀನಿಯರ್ ರೀಲರ್ಸ್ ಇದ್ದಾರೆ. ಸೊ ತುಂಬಾ ಕ್ಲಾಸಸ್ ತಗೊಳ್ಳೋದ್ರಿಂದ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಮೇಜರ್ ಆಗಿ ನಿಮಗೆಲ್ಲರಿಗೂ ಬೆನಿಫಿಟ್ ಆಗಲಿ ಅಂತಾನೆ ಎಲ್ಲ ಪ್ರಾಕ್ಟಿಕಲಾಗಿ ದಿನ ಮಾಡೋರಿಗೆ ಏನೇನು ಪ್ರಶ್ನೆ ಕೇಳ್ತಿರೋ ಎಲ್ಲದನ್ನು ಇನ್ಪುಟ್ ತೊಗೊಂಡ್ಬಿಟ್ಟು ನಾವು ಅದನ್ನು ಸರಿ ಕೊಟ್ಮೇಲೆ ಸ್ಪೆಸಿಫಿಕ್ ಆಗಿ ನಿಮಗೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರೋಟೋಕಾಲ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಬುಕ್ಕು. ಎಲ್ಲರೂ ಅದರ ಲಾಭ ಪಡ್ಕೊಳ್ಳಿ, ಖುಷಿಯಾಗಿರಿ, ನಿಮ್ಮ ಲೈಫನ್ನು ಕಲರ್ಫುಲ್ ಆಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಸಮನ. ಸೊ ಈ ಟೋಟಲಾಗಿ 262 ಪೇಜಸ್ ಇದೆ. ಥಿಯರಿಟಿಕಲ್ ಪಾರ್ಟೂ ಅಷ್ಟೇ ತುಂಬ ಮೃದುವರ್ಜಿ ವಹಿಸಿ ಮಾಡಿರೋದು. ಸುಮಾರು 2022ರಿಂದ 2024 ತನಕ, ಈ 25 ತನಕ ಈ ಲಾಸ್ಟ್ 4 ಇಯರ್ಸಲ್ಲಿ ಯಾವುದೆಲ್ಲ ಕಲರ್ ಥೆರಪಿ ಕ್ಲಾಸಸ್ ಆಗಿತ್ತು, ಅದು ತೆಲುಗಲ್ಲಿರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಎಲ್ಲ ಕ್ಲಾಸಸ್ ವೀಡಿಯೋಸನ್ನು ಅದನ್ನು ಕನ್ನಡಕ್ಕೆ ಮತ್ತು ಇಂಗ್ಲೀಷ್ಗೆ ಅನುವಾದ ಮಾಡಿಬಿಟ್ಟು ಥಿಯರಿಟಿಕಲ್ ಪಾರ್ಟ್ ನಮ್ಮ ಹೀಲರ್ ದೀಕ್ಷಾ ಮತ್ತು ಭೂಮಿಕಾ ಅವರು ಮತ್ತು ಸಿದ್ದರಾಮಪ್ಪ ಅವರು, ನಾಣಿಯವರು, ಸೊ ಇವರೆಲ್ಲರೂ ತುಂಬ ಫೈನ್ ಟ್ಯೂನ್ ಮಾಡಿ
ವಿಡಿಯೋದಲ್ಲಿರ್ತಕ್ಕಂಥ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಸುಮಾರು ಎಕ್ಸ್ಪ್ಲೇನ್ ಮಾಡಿರ್ತೀವಿ, 10-15 ದಿವಸ 1 ತಿಂಗ್ಳು ಕ್ಲಾಸ್ ಎಲ್ಲ ತೊಗೊಂಡಿರ್ತೀವಿ. ಸೊ ಈ ಕ್ಲಾಸಸ್ ಮಾಡಬೇಕಾದ್ರೆ ಯಾವ ಇನ್ಫಾರ್ಮೇಷನ್ನು ಕ್ಲಾಸ್ ಲೂಸ್ ಆಗದೆ ಇರೋ ಥರ ಆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಒತ್ತು ತಂದಿದ್ದೀವಿ. ಸೊ ತುಂಬ ಅಚ್ಚುಕಟ್ಟಾಗಿ ನಿಮಗೆ ಥಿಯರಿಟಿಕಲ್ ಪಾರ್ಟು ಮಿಸ್ ಆಗಿಲ್ಲ, ಪ್ರಾಕ್ಟಿಕಲ್ಲು ಮಿಸ್ ಆಗಿಲ್ಲ. ಸೊ ಈವನ್ ನಮ್ಮ ಎಡಿಟರ್ ಲಕ್ಷ್ಮಿ ಅವರು ಇದ್ದಾರೆ. ಸೊ ಇವರು ನಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿರೋರು. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಅನುಭವ ಬುಕ್ಸ್ ಎಡಿಟ್ ಮಾಡಿರೋದ್ರ ಬಗ್ಗೆ. ಸರ್ ಇದು ಹೇಗಿದೆ ಅಂದರೆ ಕೇಳುವಾಗ ತುಂಬ ಸರಳ, ಆದರೆ ಪುಸ್ತಕ ಇದ್ದರೆ ಯಾವತ್ತೂ ಅದನ್ನು ಮತ್ತೆ ಕೇಳಿದಾಗ ನಾನು ಓದ್ದಾಗ್ಲೇ ಅದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ ಎಲ್ರಿಗೂ ಹೇಳ್ತೀನಿ, ಈ ಹೊಸ ವರ್ಷವನ್ನು ನಮ್ಮ ಹೊಸ ಕಲರ್ ಥೆರಪಿ ಬುಕ್ ಜೊತೆಗೆ ಆರಂಭಿಸೋಣ. ಅದರಿಂದ ಹ್ಯಾಪಿ ನ್ಯೂ ಇಯರ್ ಜೊತೆಗೆ ಹೆಲ್ದಿ ನ್ಯೂ ಇಯರ್ ಕೂಡ ಆಗಲಿ ಎಲ್ರಿಗೂ ಅಂತ ಸರ್ ಉದ್ದೇಶ, ಮತ್ತು ಬಸವ ಅಕಾಡೆಮಿದು ಇದೇ ಧ್ಯೇಯ ಉದ್ದೇಶ ಇರೋದ್ರಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ನೀವು ಮತ್ತು ಪ್ರಭಾಕರ್ ಅಮ್ಮಗಿ, ಸೊ ಇವರಿಬ್ಬರೂ ಕನ್ನಡ ಬುಕ್ಕನ್ನು ಇಂಗ್ಲೀಷಿಗೆ ಇದು ಮಾಡಿದ್ದಾರೆ, ಅದನ್ನು ಅವೈಲೇಬಲ್ ಇದೆ. ಸೊ ನಾವು ಎಲ್ಲ ಬುಕ್ ಬರೆದಿದ್ದೀವಿ, ಬಟ್ ಬುಕ್ಕನ್ನು ನಿಮಗೆ ತಲುಪಿಸೋರು ಯಾರಂದರೆ ಅಪೂರ್ವ. ಬನ್ನಿ ಮೇಡಮ್. ಸೊ ನಿಮಗೆ ಯಾವುದೇ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂ ಅಪೂರ್ವ ಹತ್ರ ಮಾತಾಡ್ಬೋದು. ಸೊ ಇವರು 410 ನಂಬರಲ್ಲಿ ಅವೈಲೇಬಲ್ ಇರ್ತಾರೆ. ಆಲ್ಮೋಸ್ಟ್ ಈ ಜನವರಿ 9ಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಿಯರ್ಲಿ 6,000-7,000 ಬುಕ್ ಆಗ್ತಾರೆ, ಎಕ್ಸ್ಪೆಕ್ಟೇಷನ್ ಇದೆ. ಇವನ್ 10,000ಕ್ಕೂ ಹೋಗ್ಬೋದು. ಮೇಡಮ್ ರೆಡಿ ಆಗಿರಿ, ನೆಕ್ಸ್ಟ್ 10 ಡೇಸ್ ತುಂಬ ಕಾಟ ಕೊಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ. ಸೊ ಬುಕ್ ಡೆಲಿವರಿ ಸ್ಟಾರ್ಟ್ ಆಗಿದೆ. ಎವ್ರಿ ಡೇ 500 ಬುಕ್ಸ್ ಡೆಲಿವರಿ. ಆಲ್ರೆಡಿ 2,000 ಬುಕ್ಸು ಡೆಲಿವರಿನೇ ಅಲ್ಲೇ ಕ್ಯೂ ಅಲ್ಲಿದೆ. ನಿಮಗೆ ಐ ಆಮ್ ಶ್ಯೂರ್ ಜನವರಿ 9ನೇ ತಾರೀಕು ಕ್ಲಾಸ್ ಸ್ಟಾರ್ಟ್ ಆಗೋದ್ರೊಳಗಡೆ ನಿಮ್ಮ ಕೈಯಲ್ಲಿ ಬುಕ್ ಇರುತ್ತೆ. ಬಟ್ ನೀವು ಜನವರಿ 8ಕ್ಕೆ ಬುಕ್ ಮಾಡಿಬಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಇವತ್ತು 1ನೇ ತಾರೀಕು, 1, 2, 3, 4 ಈ 3-4 ಡೇಸಲ್ಲೇ ನೀವು ಬುಕ್ಕನ್ನು ಬುಕ್ ಮಾಡಿ. ವಿಲ್ ಶೂರ್ ಆಗುತ್ತಲ್ಲ ಮೇಡಮ್? ಸೊ ಆಗುತ್ತೆ. ಇವ್ರ ಜೊತೆ ನಾವೆಲ್ಲರೂ ಇರ್ತೀವಿ. ಜನವರಿ 9ಕ್ಕೆ ನೀವು ಕ್ಲಾಸ್ ಕೇಳಬೇಕಾದ್ರೆ ಬುಕ್ ಇಟ್ಕೊಂಡು ಕೇಳಬೇಕು. ನಾನು ಪ್ರೋಟೋಕಾಲ್ ನಂಬರ್ ಹೇಳ್ತೀನಿ, ಓಕೆ? ಆ ಪ್ರೋಟೋಕಾಲ್ ನಂಬರಲ್ಲಿ ಯಾವ ಪೇಜಲ್ಲಿ ಏನಿರುತ್ತೆ ಅದರದ್ದು ಎಕ್ಸ್ಪ್ಲನೇಷನ್, ಅದಕ್ಕೆ ರಿಲೇಟೆಡ್ ಥಿಯರಿ ಎಲ್ಲಿರುತ್ತೆ ಅದನ್ನು ಹೇಳ್ತೀನಿ, ಯಾವ ಪೇಜಲ್ಲಿ ಬರುತ್ತೆ ಅಂಥೇಳಿ. ಸೊ ಈ ಬುಕ್ ಇಟ್ಕೊಂಡು ಕ್ಲಾಸ್ ಅಟೆಂಡ್ ಆಗಿ. ಸೊ ದಟ್ ಈ ಬುಕ್ ಇಟ್ಕೊಂಡು ಇನ್ನೂ 10 ವರ್ಷ ನೀವು ಯಾರಿಗೇ ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಮ ತಲೆಯಲ್ಲಿ ಡೌಟ್ ಇರಲ್ಲ. ಬಸವರಾಜ್ ಸರ್ ಕ್ಲಾಸಲ್ಲಿ ಈ ಥರ ಹೇಳಿದರೆ ಈ ಪ್ರೋಟೋಕಾಲ್ ಹಿಂಗೆ ವರ್ಕ್ ಆಗುತ್ತೆ, ಇದು ರಿಲೇಟೆಡ್ ಇನ್ಫಾರ್ಮೇಷನ್ ಈ ಪೇಜಲ್ಲಿದೆ. ಸೊ ದಟ್ ನೀವು ಹಿಂದಿನ ಬುಕ್ಕಲ್ಲಿ ನೀವು ಜಸ್ಟ್ ಪ್ರೋಟೋಕಾಲ್ ಹಾಕಿದರೆ ಅವ್ರು ಏನೋ ರಿಸಲ್ಟ್ ಹೇಳಿದ್ದಾರೆ. ಬಟ್ ಈ ಬುಕ್ಕಲ್ಲಿ ಈ ಬುಕ್ ಇಟ್ಕೊಂಡ್ಮೇಲೆ ಪ್ರೋಟೋಕಾಲ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀರಾ, ನಾನು ಯಾಕೆ ಈ ಕಲರ್ ಕೊಡ್ತಾ ಇದ್ದೀನಿ, ಈ ಕಲರ್ ಕೊಟ್ಟಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ವೀಕಲ್ಲಿ ಏನು ನೀವು ಕಲರ್ ಚೇಂಜಸ್ ಮಾಡ್ಕೋಬೇಕು. ಸೊ ಅದೆಲ್ಲ ಈ 5 ದಿನ ಕ್ಲಾಸಲ್ಲಿ ಫಸ್ಟು ಹಾಫ್ ಡೇ ಮಾತ್ರ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ಫಿಂಗರ್ಸು ಏನೇನು ಜಾಯಿಂಟ್ಸ್ ಅದೆಲ್ಲ. ಅದು ಉಳಿದಿದ್ದ 4-4.5 ದಿನವೂ ವಿ ಕಂಪ್ಲೀಟ್ಲಿ ಕವರ್ ಪ್ರಾಕ್ಟಿಕಲ್ಸ್. ಇದು ಪ್ರಾಕ್ಟಿಕಲ್ ಕ್ಲಾಸ್ ಅಂತಲೇ ನಾವು ನೇಮ್ ಮಾಡಿರೋದು. ಓಕೆ. ಎಸ್ ಅಪೂರ್ವ, ತಮ್ಮ ಈ ಸುಮಾರು ಜನ ನಿಮ್ಮ ಇಂಟ್ರ್ಯಾಕ್ಟ್ ಮಾಡ್ತಿರಲ್ಲ ಬುಕ್ ಬಗ್ಗೆ, ಸೊ ಹೇಗಿದೆ ಜನರ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಹೇಗಿದೆ? ಸರ್ ಎಲ್ರಿಗೂ ಶುಭಾಶಯಗಳು. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಎಲ್ಲರೂ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಎಡಿಷನ್ ಟು ಅಂತ. ತುಂಬ ಕಾಲ್ಸ್ ಬರ್ತಿದೆ, ಯಾವಾಗ ಬರುತ್ತೆ ಮೇಡಮ್, ನಾವು ಅವತ್ತೇ ಬುಕ್ ಮಾಡಿದ್ದೀವಿ, ಹೊಸ ಬುಕ್ ಕಳಿಸ್ಕೊಡಿ ಅಂತ. ಸೊ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸಲ್ಲಿ ಇದ್ದಾರೆ. ಕ್ಲಾಸ್ ಒಳಗಡೆ ಒಂದು ಬುಕ್ ಬಂದುಬಿಟ್ಟು ನಾವು ನೋಡ್ಕೊಳಕ್ಕೆ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ ನಮಗೆ. ಸರಿ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಇವಾಗ 1,000 ಹತ್ತಿರ ಆಗಿದೆ. ಇನ್ನು ಜಾಸ್ತಿ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. 2,000 ಕ್ರಾಸ್ ಆಯಿತು ಮೇಡಮ್. ಎಸ್, ಥ್ಯಾಂಕ್ ಯು ಅಪೂರ್ವ. ಎಸ್, ನಮ್ಮ ಸ್ಟಾಫ್ ಇದ್ದಾರೆ ಡಿಜಿಟಲ್ ಮೀಡಿಯಾದಿಂದ. ಎಸ್, ಚೇತನ್ ಆ್ಯಂಡ್ ಶಿವ ಆ್ಯಂಡ್ ಸಮೀಲ್. ಸೊ ದೇ ಆರ್ ಇಂಡೈರೆಕ್ಟ್ಲಿ ವರ್ಕಿಂಗ್ ಫಾರ್ ಯು. ಓಕೆ, ಏನೋ ವಿಡಿಯೋಸ್ ಇರ್ಬೋದು, ಕ್ಲಾಸಸ್ ಇರ್ಬೋದು, ಸೊ ದೇ ಆರ್ ವರ್ಕಿಂಗ್ ವಿತ್ ಯು. ಸೊ ವೆಲ್ಕಮ್ ಟು ಆಲ್ ಮೈ ಸ್ಟಾಫ್. ಸೊ ಡೆಫಿನೆಟ್ಟಾಗಿ ನಿಮಗೆ ಕ್ಲಿನಿಕಲ್ಲಿ ಬಂದಾಗ ಬುಕ್ ಯಾರು ಕೊಡ್ತಾರೆ ಹೇಳಿ? ರುದ್ರೇಶ್. ಎಲ್ಲಿದ್ದೀರಾ ರುದ್ರೇಶ್? ಸೊ ಕ್ಲಿನಿಕಲ್ಲಿ ಎಷ್ಟು ಜನ ಬುಕ್ ಆಗಿದೆ ಕ್ಲಿನಿಕ್ಕು? ಬನ್ನಿ. ಶ್ವೇತಾ
ರಿಜಿಸ್ಟ್ರೇಷನ್ ಎಸ್ ರುದ್ರೇಶ್ ಅವರೇ, ಕ್ಲಿನಿಕಲ್ಲಿ ತಮ್ಮ ಅನುಭವ ಬುಕ್ ಬಗ್ಗೆ. ಬರೋವರೆಗೂ ಯಾವಾಗ ಬರ್ತೀವಿ ಅಂತ ಕೇಳ್ತಾ ಇದ್ರು. ಈಗ ಎಷ್ಟು ಬೇಗ ಮನೆಗೆ ಕಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಮನೆ ಅಲ್ಲೇ ಬುಕ್ ಮಾಡ್ಬಿಟ್ಟಿದ್ದೀನಿ, ಮನೆಗೆ ಕಳಿಸ್ಬಿಡಿ ಅಂತಾರೆ. ಇವಾಗ ತಿರ್ಗಿ ಇಲ್ಲಿಗೆ ಬಂದು ಕೊಡಿ ಅಂತಾರೆ. ಎಲ್ಲರಿಗೂ ತಲುಪಿಸ್ತೀವಿ, ಸ್ವಲ್ಪ ನಿಧಾನ ಮಾಡಿ, ಒಂದು ವಾರದಲ್ಲಿ ಎಲ್ಲರಿಗೂ ಬರುತ್ತೆ. ನಿಮಗೆ ಎರಡೂ ಆಗೋದು ಬೇಡ. ನೀವು ಡೆಲಿವರಿ ಆಗಿದ್ರೆ ಮತ್ತೆ ಇಲ್ಲಿ ಬಂದು ಇದು ಕನ್ಫ್ಯೂಷನ್ ಆಗೋದಕ್ಕಿಂತ ಸೊ ವಿಚ್ ಈಸ್ ಬೆಟರ್? ಬುಕ್ ಮಾಡಿರೋರಿಗೆ ಅಲ್ಲಿಗೆ ಕಳಿಸ್ತೀವಿ ಅನ್ನೋದೇ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಅವ್ರು ತುಂಬ ಕ್ಯೂರಿಯಾಸಿಟಿ ಇರುತ್ತಲ್ಲ, ನಾನು ಇವತ್ತೇ ಬೇಕನ್ನೋರು, ಇವತ್ತು ನಾಳೆನೇ ಬೇಕನ್ನೋರು ಇರ್ತಾರೆ. ಸೊ ದಟ್ ಒಂದು ಮಾಸ್ಟರ್ ಕಾಪಿ ಇಟ್ಕೊಂಡಿರಿ. ಯಾರು ಡೆಲಿವರಿ ಟೀಮರ್ ಇದ್ದೀರಾ, ಒಂದೇ ಕಾಪಿಯಿಂದ ಯಾರು ಡೆಲಿವರಿ ಆಗಿರುತ್ತೋ ಅದು ಎಲ್ಲ ಕಡೆ ಅಪ್ಡೇಟ್ ಆಗಬೇಕು. ಅದೇ ಬನ್ನಿ, ಎರಡು ಆಪ್ಷನ್ ಇರುತ್ತೆ. ಇವತ್ತೇ ಬಂದು ನೀವು ಹೊಸ ವರ್ಷಕ್ಕೆ ಬಂದುಬಿಟ್ಟು ಹೊಸ ಬುಕ್ಕನ್ನು ತಗೊಂಡು ಹೋಗ್ಬೋದು ಇವತ್ತು ನಾಳೆ. ಇಲ್ಲ ನಾವು ಒಂದು ವಾರ ಆದರೂ ಪರವಾಗಿಲ್ಲ ಅಂದರೆ ನಾವು ಡೆಲಿವರಿ ಮಾಡ್ತೀವಿ, ವೇಟ್ ಮಾಡಿ. ಸೊ ಬನ್ನಿ ಮೇಡಮ್. ಸೊ ಡೆಫಿನೆಟಾಗಿ ನೀವು ಕ್ಲಿನಿಕ್ಕಿಗೆ ಬಂದಾಗ ಶ್ವೇತಾ ಮತ್ತು ರುದ್ರೇಶ್ವರ್ನ ಭೇಟಿ ಆಗ್ಬೋದು. ಮೇಡಮ್ ಹೇಗಿದೆ ಹೊಸ ಬುಕ್ಕನ್ನು ಎಕ್ಸ್ಪೆಕ್ಟೇಷನ್ ಜನರ ಏನು ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಎಕ್ಸ್ಪೆಕ್ಟೇಷನ್ ಅಂತೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಲ್ಲ, ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ ನಾವು. ಎಸ್, ದಿನ 100 ಜನ ಬಂದು ಇವರಿಗೆ ತಲೆ ತಿನ್ನೋದು ಬುಕ್ ಯಾವಾಗ. ಈಗಲೂ ಅದ್ರಲ್ಲೇ ಬಿಸಿ ಇದ್ದೆ. ಈಗಲೂ ಕೂಡ 10 ಮೆಂಬರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ವಿಡಿಯೋ ಮುಗಿಸಿ ಹೋಗೋಣ ಅಂತೇಳಿ ಬಂದಿದ್ದೇವೆ. ಸೊ ಇವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ನು ನಿಮ್ಗೆ ಬಂದು ಡೈರೆಕ್ಟಾಗಿ ಹೆಲ್ಪ್ ಡೆಸ್ಕಲ್ಲಿ ಇರ್ತಾರೆ. ಸೊ ಯಾರಿಗೆ ಬುಕ್ ಬೇಕು, ಬುಕ್ಕು ಸ್ಟೇಟಸ್ ಏನಿದೆ, ಡೆಲಿವರಿ ಆಗಿದ್ದೇನಾ, ಡೆಲಿವರಿ ಆಗಿಲ್ಲ ಅಂದರೆ ಇಲ್ಲೇ ತೊಗೋಬೋದಾ, ಎಲ್ಲ ಇನ್ಫಾರ್ಮೇಷನ್ ಇವ್ರ ಹತ್ರ ಇರುತ್ತೆ. ಮೇಡಮ್ ತಾಳ್ಮೆಯಿಂದ ನೆಕ್ಸ್ಟು 2 ವಾರ ತುಂಬ ನಮ್ಮ ಸ್ಟೂಡೆಂಟ್ಸ್ ಬಂದು ಮಾತಾಡ್ತಾರೆ ನಿಮ್ಮ ಹತ್ರ. ತಾಳ್ಮೆಯಿಂದ ಮಾತಾಡಿ ಎಲ್ಲರ ಹತ್ರ. ಇವನ್ ರುದ್ರೇಶ್ ಅವರೇ, ಬಸವ ಅಂದರೆ ಯಾವುದಕ್ಕೆ ಫೇಮಸ್ ಹೇಳಿ? ದೃಢತೆ ಮತ್ತು ತಾಳ್ಮೆ. ಬಸವ ಆಕ್ಯೂ ಅಕಾಡೆಮಿ ಅಂದ್ರೇನೆ ದೃಢವಾಗಿರ್ತೀವಿ ನಾವು ಯಾವುದೇ ಕೆಲಸ ಮಾಡಿ. ಸ್ವಲ್ಪ ತಾಳ್ಮೆ, ನೀವು ಸ್ವಲ್ಪ ತಾಳ್ಮೆಯಿಂದ ಹೇಗೆ ಅಂದ್ರೆ ಇಲ್ಲಿ ಬಂದು ಹಿಂಗ್ ಕೊಟ್ಬಿಡಿ ಕೈಗೆ ಹೋಗ್ತೀನಿ ಅಂತಾರೆ. ಅದನ್ನೆಲ್ಲ ರೆಕಾರ್ಡ್ ಚೆಕ್ ಮಾಡ್ಬೇಕು, ಕೊಡ್ಬೇಕು. ಸ್ವಲ್ಪ ಇಲ್ಲಿ ಬಂದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಇವತ್ತು ಎಷ್ಟು ಗಂಟೆ ತನಕ ಕ್ಲಿನಿಕಲ್ಲಿ ಇರ್ತೀರಾ ಅಂತ ಕೇಳ್ತಿದ್ದಾರೆ. 5 ಗಂಟೆ ತನಕ ಇರ್ತೀನಿ, ಬರ್ಬೋದು. ಸೊ ತಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಬುಕ್ಕು ಡೆಫಿನೆಟಾಗಿ ಅಲಾಂಗ್ ವಿತ್ ಕೋರ್ಸ್ ಏನಿದೆ ನಿಮ್ಮನ್ನು ಇನ್ನೊಂದು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಆಲ್ರೆಡಿ ನೀವೆಲ್ಲರೂ ಈಲರ್ ಆಗಿದ್ರೆ, ತುಂಬ ಜನ ಇಲ್ಲಿರೋರು, ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಕೋರ್ಸಿಂದ ಇನ್ನೂ ನಿಮಗೆ ಹೆಚ್ಚಿನ ಒಂದು ವಿದ್ಯೆ ಸಿಗಲಿ, ಅದರಿಂದ ನೀವು 100 ಜನನ ವಾಸಿ ಮಾಡಲಿ ಅನ್ನೋದೇ ನಮ್ಮ ಒಂದು ಕರ್ತವ್ಯ. ಸುಮಾರು ಫಸ್ಟ್ ಬುಕ್ಕಿಂದ ಒಂದು ಲೀಸ್ಟ್ ಆಫ್ 100ಕ್ಕಿಂತ ಹೆಚ್ಚು ಬುಕ್ ಕರೆಕ್ಷನ್ ಮಾಡಿರೋರು ಯಾರು ಗೊತ್ತಾ? ನಮ್ಮ ಸ್ಟೂಡೆಂಟ್. ಬನ್ನಿ ಸರ್, ವೆಂಕಟೇಶ್. ಫಸ್ಟ್ ಬುಕ್ ಬಂದ ತಕ್ಷಣ ಸರ್ ಇದೆಲ್ಲ ಮಿಸ್ಟೇಕ್ಸ್ ಇದೆ, ಇದನ್ನೆಲ್ಲ ಸರಿ ಮಾಡ್ಬೇಕಂತ ತಂದಾರ ಇವರೇ. ನಮಸ್ತೆ. ವೆಂಕಟೇಶ್. ನಮಸ್ತೆ. ಚೆನ್ನಾಗಿದೆ, ಇದೆ, ಅದೆಲ್ಲ ಸರಿ ಮಾಡಿದ್ವಿ. ಅದನ್ನೆಲ್ಲ ಹೇಳ್ಕೊಡೋದೇನಿಲ್ಲ. ಸಾರಿಗೆ ಧನ್ಯವಾದಗಳು ಹೇಳ್ತಾ, ಹೊಸ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ದೆ. ಈ ಬುಕ್ಕನ್ನು ಎಲ್ಲರೂ ತಗೊಂಡು ಎಲ್ಲ ಎಂಜಾಯ್ ಮಾಡಿ, ಹೊಸ ವರ್ಷ ನಾವು ಕಲರ್ಫುಲ್ಲಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತಮ್ಮ ವಯಸ್ಸು ಸರ್? 71 ಇಯರ್ಸ್ ಅಲ್ಲಿ ನಾನು ಓಡಿಸೋದು ಆಟೋ ಎಷ್ಟು ವರ್ಷದಿಂದ ಓಡ್ತಿದ್ರ? 25 ವರ್ಷದಿಂದ ಆಟೋ ಓಡಿಸ್ತಾ ಇದಾರ. ಇವ್ರು ನಂಬಲಿಕ್ಕಿಲ್ಲ, ನೀವು ಕಳೆದ 1 ವರ್ಷದಿಂದ ಸತತವಾಗಿ TM ಕೋರ್ಸ್ ಕಲಿತಿದ್ದಾರೆ. ಒಂದು ವಿಡಿಯೋನು ಬಿಟ್ಟಿಲ್ಲ, ಆ ಥರ ನೋಡಿದ್ದೀನಿ. ಒಂದೊಂದು ವಿಡಿಯೋನ 2 ಸಲ 3 ಸಲ. ಆದಷ್ಟು ನಾನು ಆಟೋದಲ್ಲಿ ಕೂತ್ಕೊಂಡು ಕೂಡ ಬ್ಲೂಟೂತ್ ಹಾಕೋ ಸ್ಪೀಕರ್ ಹಾಕೊಂಡು ಕೇಳ್ತಾ ಇರ್ತೀನಿ. ಸೊ ಇವತ್ತು ಆಟೋ ಡ್ರೈವರ್ ಆಗ್ಬಿಟ್ಟು ಈಲಾರಾಗಿ ಕನ್ವರ್ಟ್ ಆಗಿದ್ದಾರೆ. ಸರ್ ನಿಮ್ಮನ್ನು ನೋಡ್ಕೊಂಡು ಜನ ಬರ್ತಿದಾರ? ಇನ್ನ ಇಲ್ಲ, ಫ್ಯಾಮಿಲಿ ಎಲ್ಲ ಮಾಡ್ತಿದ್ದೀರಾ? ನಿಮ್ಮ ಫ್ಯಾಮಿಲಿನ ಮೆಡಿಸಿನ್ ಫ್ರೀ ಮಾಡಿದ್ದೀರಾ? ಮಾಡಿದ್ದೀರಾ? ನಾವು ಇಲ್ಲಿ ಬಂದು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೂಪರ್. ವಾರ ಮಾಡ್ತಾ ಇದ್ದೀವಿ ಕ್ಲಿನಿಕಲ್ ಬಂದು. ವಾರಕ್ಕೆ ಎಷ್ಟು ದಿನ ಬರ್ತೀರಾ? ವಾರಕ್ಕೆ 2 ಡೇಸ್, ಶನಿವಾರ ಭಾನುವಾರ ವಾಲಂಟಿಯರ್ ಆಗಿ ಬರ್ತಿದ್ದಾರೆ. ನೋಡಿ ಹುಮ್ಮಸ್ಸು ನೋಡಿ. 71ನೇ ವಯಸ್ಸಿನಲ್ಲಿ ಬರಬೇಕು. ನಾವು ವಯಸ್ಸಾದ್ರು ಬಿಡಿ, ಬಂದು ಈ ವಿದ್ಯೆ ಕಲಿತು ನಮ್ಮ ಕರ್ನಾಟಕನ ಔಷಧಿ ಮುಕ್ತ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಮೊನ್ನೆ ಒಂದು 12 ವರ್ಷದ ಹುಡುಗ ಬಂದಿದ್ದ, ನಾನು TM ಕೋರ್ಸ್ ಕಲಿಬೇಕು ಅಂತ. ಬೇಕೇ ಸೊ ತುಂಬ ಖುಷಿ ಆಯಿತು. 12 ವರ್ಷದ ಹುಡುಗ, ಇಲ್ಲಪ್ಪ ನಿಮ್ಮ ಅಮ್ಮನ ಜಾಯಿನ್ ಮಾಡಂದ್ರೆ, ಇಲ್ಲ ಸರ್ ನಾನೇ ಕಲಿಬೇಕು, ನನಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು, ವಾಸಿಯಾಗಿದೆ, ನಾನೇ TM ಕಲಿತೀನಿ ಅಂತ. ಆಯ್ತಪ್ಪ ಅಂತೇಳಿ ಜಾಯಿನ್ ಮಾಡಿಸಿದ್ವಿ. ಜನವರಿ 14ನೇ ತಾರೀಕು ಈ ಕೋರ್ಸ್ ಮುಗಿದ ತಕ್ಷಣವೇ ನಿಮಗೆ TM ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಆಲ್ರೆಡಿ 2000ಕ್ಕಿಂತ ಹೆಚ್ಚಿನ ಜನ TM ಕೋರ್ಸ್ ಜಾಯ್ನ್ ಆಗಿದ್ದಾರೆ.
ಸೊ ನಮ್ಮದು ಅಪ್ಪರ್ ಲಿಮಿಟ್ ಬಂದುಬಿಟ್ಟು 3000 ಯಾವುದೇ ಕೋರ್ಸ್ ಮಾಡಿದ್ರು. ಸೊ ಇನ್ನೂ ಒಂದು 800 ಸೀಟ್ಸ್ ಖಾಲಿ ಇದೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ದಟ್ ಆ TM ಕೋರ್ಸಲ್ಲಿ 1 ಇಯರ್ ಕೋರ್ಸ್ ಇರೋದ್ರಿಂದ ಇನ್ನೂ ಡೆಪ್ತಾಗಿ ಕಲಿತೀರಾ. ಸೊ ದಟ್ ಈವನ್ ಕ್ರಾನಿಕ್ ಡಿಸೀಸಸ್ನ ಯಾವ ಥರ ಟ್ರೀಟ್ ಮಾಡೋದು, ಅದರಿಂದ ಹೇಗೆ ಆಚೆ ಬರೋದು ಅಂತೇಳಿ ಸಿಸ್ಟಮೆಟಿಕ್ ಇರುತ್ತೆ. ಸೊ ತಮ್ಮೆಲ್ರಿಗೂ ಅದಕ್ಕೂ ಸ್ವಾಗತ. ಈವನ್ ನಮ್ಮ ಜೊತೆ ಕಲಿತಾ ಈ ಒಂದು ಬುಕ್ಕಿಗೆ ಹೆಲ್ಪ್ ಮಾಡಿರೋರು ನಮ್ಮ ವಾಲಂಟಿಯರ್ಸ್. ಮೇಡಮ್ ಎಲ್ಲರೂ ಬನ್ನಿ ವಾಲಂಟಿಯರ್ಸ್. ಸೊ ಸುಮಾರು ಈ ಒಂದು ಸುಂದರವಾದ ಬುಕ್ ಇವತ್ತು ಹೊರ ಬಂದಿದೆ ಅಂದರೆ ನಮ್ಮ ಗುರುಗಳದೊಂದು ಕೊಡುಗೆ ಅಂತಲೇ ಹೇಳಬೇಕು. ಅದ್ರ ಜೊತೆಗೇನೆ ಎಲ್ಲರೂ ಸುಮಾರು ಜನ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಬರೆಯೋದಾಗಿರ್ಬೋದು, ರಿವ್ಯೂ ಮಾಡೋದಾಗಿರ್ಬೋದು, ಕರೆಕ್ಷನ್ಸ್ ಎಲ್ಲ ಇದೆ. ಸುಮಾರು ಜನ ಈ ಬುಕ್ಗೆ ಅವ್ರ ಕೊಡುಗೆ ಕೊಟ್ಟಿದ್ದಾರೆ ಅವ್ರದ್ದೇ ಆದ ಇದರಲ್ಲಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ನೀವುಗಳು ಕೂಡ ಇವನ್ ನೀವುಗಳು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇಷಂಟ್ಸ್ ಆಗಿರ್ಬೋದು, ನೀವುಗಳು ಕೂಡ ಈ ಕಲರ್ ಬುಕ್ನ ಹೊರಗೆ ಬರಲಿಕ್ಕೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿದ್ದೀರಾ. ಹೇಗೆ ಅಂದರೆ ಪ್ರೋಟೋಕಾಲ್ಗಳು ನಿಮ್ಗಳಿಗೆ ಹಾಕಿ ನೋಡಿದಾಗಲೇ ನಮಗೂ ಗೊತ್ತಾಗೋದು ಅಲ್ವಾ. ಆ ಥರ ಸುಮಾರು ಪ್ರೋಟೋಕಾಲ್ಗಳು ನಿಮ್ಗಳು ಹಾಕಿ ಟೆಸ್ಟ್ ಮಾಡಿದ್ದೀವಿ, ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ದೀವಿ, ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ, ವರ್ಕ್ ಆಗಿದೆ ಇಲ್ಲ ಅಂತ ಎಲ್ಲ ಚೆಕ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದೀರಾ ನೀವುಗಳು ಕೂಡ. ನಿಮಗೂ ಕೂಡ ತುಂಬ ಧನ್ಯವಾದಗಳು. ಸೊ ಈ ಬುಕ್ನ ಎಲ್ಲರೂ ಮನೆಯಲ್ಲಿ ಇರಲಿ, ಒಂದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನೋಡಿ ನಿಮ್ಮ ಇದು ತಕ್ಕಂಗೆ ತಗೊಂಡು ಯಾರಿಗಾರ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ಒಳ್ಳೆ ಅವಕಾಶ ನಿಮಗೆ ಗಿಫ್ಟ್ ಕೊಡೋಕ್ಕೆ. ಸೊ ಯಾರಿಗೆಲ್ಲ ಗಿಫ್ಟ್ ಕೊಡಬೇಕು ಅಂತಿದೆ ನೋಡಿ, ಇದು ಕೊಟ್ಟರೆ ನಿಮಗೆ ಅವ್ರ ಲೈಫ್ನ ಚೇಂಜ್ ಮಾಡ್ಕೊಟ್ಟಂಗೆ ಆಗುತ್ತೆ. ಖಂಡಿತ ಗಿಫ್ಟ್ ಕೊಡೋಕ್ಕೆ, ಮತ್ತೆ ನೀವು ಯಾರಿಗಾರ ಸಜೆಷನ್ ಕೊಡಬೇಕು ಅಂದರೆ ಕೊಡಬೇಕಂದ್ರೆ ಏನಾರು ಆಫರ್ ಕೊಡಬೇಕು ಅವರಿಗೆ. ಸೊ ಡೆಫಿನೆಟಾಗಿ ಅದನ್ನು ನೋಡೋಣ. ಯಾರಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬುಕ್ಸ್ ತೊಗೊಂಡು ಬೇರೆಯವ್ರಿಗೆ ಏನಾದ್ರು ಡೊನೇಟ್ ಮಾಡೋದಿದ್ರೆ. ಸೊ ಮೊನ್ನೆ ಒಂದು ಸ್ಕೂಲ್ ಪ್ರಿನ್ಸಿಪಾಲ್ ಬಂದಿದ್ರು, ಸರ್ ಒಂದು 20 ಬುಕ್ ಕೊಡಿ, ನಮ್ಮ ಸ್ಟಾಫಿಗೆಲ್ಲ ನಾವು ಕೊಡೋಣ ಅಂದ್ಕೊಂಡಿದ್ದೀವಿ ಅಂತೇಳಿ. ಸೊ ಆ ಥರದವ್ರಿಗೂ ನಮ್ಮ ಕಡೆಯಿಂದ ಸಪೋರ್ಟ್ ಕೊಡ್ತೀವಿ. ಸೊ ದಟ್ ಇದನ್ನು ಫೈನಲಿ ಔಷಧ ರಹಿತವಾಗಿ ನಾವು ವಾಸಿ ಆಗ್ಬೋದು ಅನ್ನೋದು ಜನರಿಗೆ ಮನದಟ್ಟು ಮಾಡಬೇಕು. ಸೊ ಡೆಫಿನೆಟ್ಟಾಗಿ ಅದನ್ನು ಮಾಡೋ ಕೆಲಸ ನಡೀತಾ ಇದೆ, ನಾವು ಮಾಡ್ತೀವಿ ಕೂಡ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಎಸ್ ಮಂಜುಳಾ ಮೇಡಮ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪಾರ್ಟ್ 2 ಕಲರ್ ಥೆರಪಿ ಬುಕ್ ಲಾಂಚ್ ಆಗಿದೆ. ಮೋರ್ ದ್ಯಾನ್ 200 ಪ್ರೋಟೋಕಾಲ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು. ರೆಡಿಮೇಡ್ 200 ಪ್ರೋಟೋಕಾಲ್ಸ್ ಇದೆ, ಮೋರ್ ದ್ಯಾನ್ 200. ನೀವು ಥಿಯರಿನ ಓದಿದ್ರೆ ಇನ್ನ 200 ಪ್ರೋಟೋಕಾಲ್ ನೀವೇ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಅದನ್ನು ಓದಿ ನೀವು ಕೂಡ ಓನಾಗಿ ಪ್ರೋಟೋಕಾಲ್ ಮಾಡ್ಬೋದು. ಆ ಥರ ಬುಕ್ ಬಂದಿದೆ. ಓಕೆನಾ? ಎಲ್ಲರೂ ಮನೆಯಲ್ಲಿ ಇರೋಂಥ ಬುಕ್ಕು ನೋಡಿ, ಸಾಧ್ಯ ಆದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಸೊ ವೀಕ್ಷಕರಿಗೆ ಯಾರಿಗಾದರೂ ಕ್ವಶನ್ ಇದೆನಾ ಈ ಬುಕ್ ಬಗ್ಗೆ? ಸೊ ದಟ್ ಎಸ್, ನಿಮ್ಮಲ್ಲಿ ಯಾರಿಗಾದರೂ ಡೌಟ್ಸ್ ಇದ್ದರೆ ಈ ಬುಕ್ ಬಗ್ಗೆ, ಬುಕ್ ಯಾಕಗೋಸ್ಕರ ಬೇಕು, ಇದರಿಂದ ಏನೇನು ನಾವು ಮಾಡ್ಬೋದು. ಎಸ್ ಪ್ರಶಾಂತ್ ಅವರೇ, ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಸರ್ ನಮಸ್ಕಾರ. ನಮಸ್ಕಾರ. Happy to see everyone in one single frame. Yes, entire Basa Academy family is here. Yes sir. ಯಾಕಂದ್ರೆ ದ ಸಜೆಷನ್ಸ್ ನಾನು ಆಕ್ಚುಲಿ ಮಾಡಿರೋದು ನಿಮ್ಮ ಹತ್ರ 3 ಇಂದ 4 ಕೋರ್ಸ್ ಅಷ್ಟೇ. ಸೀಡ್ ಥೆರಪಿ, ಕಲರ್ ಥೆರಪಿ, ನ್ಯೂಮರಾಲಜಿ, ಅವ್ರಿಗೆ ಇಷ್ಟರಲ್ಲಿ ಐ ಆಮ್ ರಿಯಲಿ ಸೀಯಿಂಗ್ ದ ಮ್ಯಾಜಿಕಲ್ ರಿಸಲ್ಟ್ಸ್. ಯಾಕಂದ್ರೆ ಒಂದು ಪ್ರಾಕ್ಟಿಕಲ್ ಫೀಡ್ಬ್ಯಾಕ್ 2 ಸೆಕೆಂಡಲ್ಲಿ ಕೊಟ್ಬಿಡ್ತೀನಿ. 67 ಇಯರ್ಸ್ ಓಲ್ಡ್ ನಮ್ಮ ರಿಲೇಟಿವ್ ಅಜ್ಜಿ ಇದ್ದಾರೆ. ನಾನು ಪೇನ್ ಪಾಯಿಂಟ್ ಚೆಕ್ ಮಾಡ್ಬಿಟ್ಟು ಸೀಡ್ ಹಾಕಿದ್ದೆ. ಆಮೇಲೆ ಸ್ವಲ್ಪ ಸ್ವೀಟ್ ಎಲ್ಲ ಕಡಿಮೆ ಮಾಡ್ಬಿಟ್ಟು ಇಷ್ಟಿಷ್ಟೇ ತಗೋರಿ, ಟೀ ಇಷ್ಟೇ ತಗೊಳ್ಳಿ ಅಂತ ಹೇಳಿದ್ದೆ. ವಿದಿನ್ ಅ ವೀಕ್ ಅವರ ಅಷ್ಟು ಫಾಲೋ ಮಾಡಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಶೀಸ್ ಸ್ಕೂಲ್ ಹೋಗಿಲ್ಲ, ಏನಿಲ್ಲ, ಏನ್ ಹೇಳಿದ್ರೆ ಅಷ್ಟೇ ಫಾಲೋ ಮಾಡ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ತೆಗೆದು ತೋರಿಸಿದ್ರು. ನನ್ನ ಶುಗರ್ ಕಡಿಮೆ ಆಗೈತಿ ನೋಡಪ್ಪ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಅಂದ್ರೆ ಏನು ಮಾಡೇ ಅಲ್ಲಲ್ಲ, ನಾನೇ ಶಾಕ್ ಆಗ್ಬಿಟ್ಟು ಹಿಂಗಾಯ್ತಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಫ್ಯಾಮಿಲಿ. ಸರ್ ಒಂದೇ ಒಂದು ಕ್ವಶನ್ ಇತ್ತು, ಈ ಬುಕ್ ಅಲ್ಲಿ ನಾವು ಅಡ್ವಾನ್ಸ್ ಪ್ರೋಟೋಕಾಲ್ ಕಲಿತೀವ ಅಥವಾ ಹೇಗೆ? ಸೊ 2 ಕಾಂಬಿನೇಷನ್ ಇದೆ ಸರ್, ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಸೊ ಬೇಸಿಕಲ್ಲಿ ರಿಫ್ಲೆಕ್ಸಾಲಜಿನಲ್ಲಿ ಟ್ರೀಟ್ ಮಾಡ್ತೀವಿ, ಅಡ್ವಾನ್ಸಲ್ಲಿ ಜಾಯಿಂಟ್ಸ್ ಮೇಲೆ ಟ್ರೀಟ್ ಮಾಡ್ತೀವಿ, 2 ಸೇರಿಬಿಟ್ಟು ಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಶ್ ಯು ಎವ್ರಿವನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್. ಎಸ್, ಒಂದು ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಇದ್ದೀರಾ, ಒಂದೇ ಫ್ರೇಮಲ್ಲಿ ಇದ್ದೀರಾ. ತೋರಿಸಿ ಎಲ್ಲ ಸ್ಮೈಲ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್.
ಜನವರಿ 9ನೇ ತಾರೀಕು ನಾವು ಈ ಎಲ್ಲ ಪ್ರೋಟೋಕಾಲ್ಸನ್ನು ಪ್ರಾಕ್ಟಿಕಲಿ ಕಲಿಯೋಣ.